ಕುಷ್ಠ ರೋಗದಿಂದ ಬಳಲ್ತಾ ಇದ್ರು ಆ ನಟನೊಂದಿಗೆ ರೊಮ್ಯಾನ್ಸ್ ಮಾಡಿದ ಖ್ಯಾತ ನಟಿ. ಸಿನಿಮಾ ರಂಗದಲ್ಲಿ ಕಲಾವಿದರು ತಮ್ಮ ಆರಂಭಿಕ ದಿನಗಳಲ್ಲಿ ಬಹಳಷ್ಟು ಕಷ್ಟಪಟ್ಟಿರ್ತಾರೆ. ಅದೇ ರೀತಿ ಇಲ್ಲೊಬ್ಬ ಖ್ಯಾತ ನಟಿ ತಾವು ಕುಷ್ಠ ರೋಗದಂತಹ ಗಂಭೀರ ಕಾಯಿಲೆಯಿಂದ ಹೋರಾಡ್ತಾ ಇದ್ರು ಕೂಡ ಸಿನಿಮಾದಲ್ಲಿ ಪ್ರಣಯ ದೃಶ್ಯಗಳನ್ನ ಮಾಡಿ ಅದೇ ಸಿನಿಮಾದಿಂದ ನಟಿ ರಾತ್ರೋರಾತ್ರಿ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಸಿನಿಮಾ ನಟ ನಟಿಯರು ತಾವು ಚಿತ್ರೋದ್ಯಮದಲ್ಲಿ ಫೇಮಸ್ ಆಗುವ ಮುನ್ನ ಅಂದ್ರೆ ತಮ್ಮ ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತಾರೆ. ಆದ್ರೆ ಈ ತೊಂದರೆಗಳ ಬಗ್ಗೆ ಎಲ್ಲಿಯೂ ಅಷ್ಟಾಗಿ ಅವರು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಂತೆಯೇ ಇಲ್ಲೊಬ್ಬ ಖ್ಯಾತ ನಟಿ ಕುಷ್ಠ ರೋಗದಂತಹ ಅಪಾಯಕಾರಿ ಚರ್ಮ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಕೂಡ ಅಂತೆಯೇ ಇಲ್ಲೊಬ್ಬ ಖ್ಯಾತ ನಟಿ ಕುಷ್ಠ ರೋಗದಂತಹ ಅಪಾಯಕಾರಿ ಚರ್ಮ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಕೂಡ ಸಿನಿಮಾ ಒಂದರಲ್ಲಿ ಪ್ರಣಯ ದೃಶ್ಯದಲ್ಲಿ ಅಭಿನಯಿಸಿದ್ದಾರೆ. ಈ ಸುಂದರಿ ಯಾರು ಎಂಬುದರ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಬಾಲಿವುಡ್ನಲ್ಲಿ ನಟಿಯರು ತೆರೆಯ ಮೇಲೆ ಎಲ್ಲರನ್ನ ರಂಜಿಸುವ ತಾರೆಯಾಗಿದ್ರೂ ಸಹ ತೆರೆಯ ಮರೆಯಲ್ಲಿ ಅವರು ಕೂಡ ನಮ್ಮಂತೆ ಸಾಮಾನ್ಯ ಮನುಷ್ಯರು. ಅಂತಹ ಸೆಲೆಬ್ರಿಟಿಗಳು ಕೂಡ ಅನೇಕ ಕಾಯಿಲೆಗಳ ವಿರುದ್ಧ ಹೋರಾಡಿ ಅವುಗಳಿಂದ ಚೇತರಿಸಿಕೊಂಡು ಮತ್ತೆ ಹುರುಪಿನಿಂದ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಈ ರೀತಿಯ ಛಲವಾದಿ ಕಲಾವಿದರು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಅದರಂತೆ ನಟಿಯೊಬ್ಬರು ಗಂಭೀರ ಕಾಯಿಲೆಯ ವಿರುದ್ಧ ಹೋರಾಡಿ ಹಿಟ್ ಚಿತ್ರವನ್ನು ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈಗಲೂ ಕೂಡ ಅವರು ಟಾಪ್ ನಟಿಯಾಗಿ ಸಿನಿ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಭಿಮಾನಿಗಳ ನೆಚ್ಚಿನ ನಟಿಯಾಗಿರುವ ಈ ನಟಿ ತಮ್ಮ 15ನೇ ವಯಸ್ಸಿನಲ್ಲಿ ಹಿಟ್ ಸಿನಿಮಾ ನೀಡಿದ್ದಾರೆ. ಆದರೆ ನಂತರ ಅವರು ಚಿತ್ರಗಳಿಗೆ ವಿದಾಯ ಹೇಳಬೇಕಾಯಿತು. ಏಕೆಂದರೆ ಬಾಲ್ಯದಲ್ಲಿ ಗಂಭೀರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರಿಗೆ 12ನೇ ವಯಸ್ಸಿನಲ್ಲಿ ಕುಷ್ಠರೋಗ ಇರೋದು ಪತ್ತೆಯಾಯಿತು. ಆದರೂ ಅವರು ತಮ್ಮ ಮೊದಲ ಚಿತ್ರದಲ್ಲಿ ಹಿಟ್ ನೀಡಿ ರಾತ್ರೋರಾತ್ರಿ ತಾರೆಯಾದರು. ಈ ಪ್ರಸಿದ್ಧ ನಟಿ ಬೇರೆ ಯಾರೂ ಅಲ್ಲ, ಅವರೇ ಡಿಂಪಲ್ ಕಪಾಡಿಯಾ. ಡಿಂಪಲ್ ಕೇವಲ 14 ವರ್ಷದವಳಾಗಿದ್ದಾಗ ಬಾಬಿ ಸಿನಿಮಾಗೆ ನಟಿಯಾಗಿ ಆಯ್ಕೆಯಾದರು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಯಶಸ್ಸನ್ನ ಕಂಡಿತು. ಆದ್ರಿಂದ ನಟಿ ತಮ್ಮ ಮೊದಲ ಸಿನಿಮಾದಿಂದಲೇ ರಾತ್ರೋರಾತ್ರಿ ಸ್ಟಾರ್ ಪಟ್ಟ ಪಡೆದುಕೊಂಡ್ರು. ತಾರೆ ಆಗುವ ಮೊದಲು ಡಿಂಪಲ್ ಗಂಭೀರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಈ ವಿಷಯದ ಕುರಿತು ಅವರೇ ಸ್ವತಃ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ರು. ಡಿಂಪಲ್ 12 ವರ್ಷದವಳಾಗಿದ್ದಾಗ ಅವರಿಗೆ ಕುಷ್ಠರೋಗ ಇರೋದು ಪತ್ತೆಯಾಯಿತು. ಈ ಸಮಯದಲ್ಲಿ ರಾಜ್ ಕಪೂರ್ ಅವರ ಸ್ಥಿತಿಯ ಬಗ್ಗೆ ತಿಳಿದುಕೊಂಡು ಡಿಂಪಲ್ ಅವರನ್ನ ಭೇಟಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ್ರು. ರಾಜ್ ಕಪೂರ್ ಡಿಂಪಲ್ ಅವರನ್ನ ನೋಡಿದಾಗ ಅವರು ಬಾಬಿ ಚಿತ್ರಕ್ಕಾಗಿ ಇವರನ್ನೇ ಆಯ್ಕೆ ಮಾಡಿದ್ರು. ನಂತರ ಚಿಕಿತ್ಸೆಯ ಮೂಲಕ ಡಿಂಪಲ್ ಈ ಕಾಯಿಲೆಯಿಂದ ಗುಣಮುಖರಾಗಿ ಅನೇಕ ಹಿಟ್ ಚಿತ್ರಗಳನ್ನು ನೀಡಿದ್ರು. ಆ ಸಮಯದಲ್ಲಿ ತಾರಾಪಟ್ಟದ ಉತ್ತುಂಗಕ್ಕೇರ್ತಾ ಇದ್ದಂತೆ ಡಿಂಪಲ್ ತೆಗೆದುಕೊಂಡ ಆ ಒಂದು ನಿರ್ಧಾರ ಎಲ್ಲರಿಗೂ ಆಘಾತವನ್ನುಂಟು ಮಾಡಿತು. 15ನೇ ವಯಸ್ಸಿನಲ್ಲಿ ಅವರು ಆ ಕಾಲದ ಅತಿ ದೊಡ್ಡ ಸೂಪರ್ ಸ್ಟಾರ್ ಮತ್ತು ಅವರ ಕ್ರಶ್ ಆಗಿದ್ದ 30 ವರ್ಷದ ರಾಜೇಶ್ ಖನ್ನಾ ಅವರನ್ನ ಮದುವೆಯಾದರು. ಡಿಂಪಲ್ ಖನ್ನಾ ಅವರ ದೊಡ್ಡ ಅಭಿಮಾನಿಯಾಗಿದ್ರು. ನಟಿ ವಿಮಾನದಲ್ಲಿ ಅವರನ್ನ ಭೇಟಿಯಾದ ನಂತರ ಮದುವೆ ಆಗಲು ನಿರ್ಧರಿಸಿದ್ರು. ಮದುವೆಯ ನಂತರ ಅವರು ತಮ್ಮ ವೃತ್ತಿ ಜೀವನವನ್ನು ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ಕುಟುಂಬ ಜೀವನದ ಮೇಲೆ ಕೇಂದ್ರೀಕರಿಸಿದ್ರು. ರಾಜೇಶ್ ಖನ್ನಾ ಮತ್ತು ಡಿಂಪಲ್ ಅವರಿಗೆ ಟ್ವಿಂಕಲ್ ಖನ್ನಾ ಮತ್ತು ರಿಂಕು ಖನ್ನಾ ಎಂಬ 2 ಹೆಣ್ಣು ಮಕ್ಕಳಿದ್ರು. ಕಾಲ ಕಳೆದಂತೆ ಎಲ್ಲವೂ ಬದಲಾಗತೊಡಗಿತು. ರಾಜೇಶ್ ಖನ್ನಾ ಅವರ ಚಿತ್ರಗಳು ಸೋಲಲು ಪ್ರಾರಂಭಿಸಿದವು ಮತ್ತು ಅದು ಅವರ ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬೀರಿತು. ಇದರ ಪರಿಣಾಮ ಡಿಂಪಲ್ ಮತ್ತು ರಾಜೇಶ್ ಅವರ ಸಂಬಂಧ ಮುರಿದು ಬಿತ್ತು. ಅಂತಿಮವಾಗಿ ಡಿಂಪಲ್ ತನ್ನ 2 ಹೆಣ್ಣು ಮಕ್ಕಳೊಂದಿಗೆ ರಾಜೇಶ್ ಖನ್ನಾ ಅವರಿಂದ ದೂರ ಆದ್ರು. ರಾಜೇಶ್ ಖನ್ನಾ ಅವರ ಬಂಗಲೆಯಲ್ಲಿ ಒಂಟಿಯಾಗಿ ವಾಸ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಆದರೆ ಡಿಂಪಲ್ ಅಲ್ಲಿಗೆ ನಿಲ್ಲಿಲ್ಲ. 25ನೇ ವಯಸ್ಸಿನಲ್ಲಿ ಅವರು ಮತ್ತೆ ಚಲನಚಿತ್ರಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು. ನಂತರದಲ್ಲಿ ಡಿಂಪಲ್ ರಿಷಿ ಕಪೂರ್ ಅವರೊಂದಿಗೆ ಸಾಗರ್ ಚಿತ್ರ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಯಿತು. ಈ ರೀತಿ ಡಿಂಪಲ್ ತಮ್ಮ ಸಣ್ಣ ವಯಸ್ಸಿನಿಂದಲೂ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಬಂದು ಎಲ್ಲ ತೊಂದರೆಗಳ ನಡುವೆಯೂ ನಟಿ ಕುಗ್ಗದೆ ಸಿನಿಮಾಗಳಲ್ಲಿ ಇಂದಿಗೂ ಸಕ್ರಿಯರಾಗಿದ್ದಾರೆ.